ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಬರುವಂಥ ರಾಶಿ ಕುಂಭ ರಾಶಿ, ಇವ್ರಿಗೆ ಯಾವ ರೀತಿ ಇದೆ ಗುರುಗಳೇ? ಶ್ರೀ ಪರಾಭವನಾಮ ಸಂವತ್ಸರದ ಕುಂಭರಾಶಿಯವರ ಫಲಗಳು. ಕುಂಭದಲ್ಲೇ ಬುಧನಿದ್ದಾನೆ, ಅಲ್ಲಿಯೇ ರಾಹು ಇದ್ದಾನೆ, ಕುಜನು ಅಲ್ಲಿಯೇ ಇದ್ದಾನೆ. ಎಚ್ಚರ ಎಚ್ಚರ ಎಚ್ಚರ. ತುಂಬ ಏನೇನೋ ಮಾತಾಡ್ತೀರಿ, ಟೆನ್ಷನ್ ತಗೊಳ್ತೀರಿ, ಬ್ಯಾಡ್ ಹ್ಯಾಬಿಟ್ಸ್ ಕಲಿತೀರಿ. ಎಚ್ಚರ ಇರಲಿ, ಅದಕ್ಕೆ ಹೊತ್ತು ಕೊಡ್ತೀರಿ. ಸಮಂಜಸ ಅಲ್ಲ, ವಾಹನದಿಂದ ಬಿದ್ದು ಬಿಡ್ತೀರಿ, ಪ್ರೀತಿ ಪ್ರೇಮದ ಪಾಶದಲ್ಲಿ ಸಿಲುಕೊಳ್ತೀರಿ. ಕರೆಕ್ಟ್ ಅಲ್ಲ, ಇದು ಸಮಂಜಸವಲ್ಲ. ಮತ್ತು ದಂಪತಿಗಳು ಕೂಡ ಗಂಡ ಹೆಂಡತಿ ಇರ್ತಾರೆ, ಅದರ ಮಧ್ಯದಲ್ಲಿ ಯಾರೊಬ್ಬರು ಪ್ರವೇಶವಾಗ್ತಾರೆ, ಅನಾಹುತ ಸಿಲುಕೊಳ್ತೀರಿ. ಇದನ್ನು ಯಾವಾಗಲೂ ಅಷ್ಟೇ ಈ ಒಂದು ಕುಂಭರಾಶಿಯವರು ಈ ವರ್ಷ ಮಾತ್ರ ಅಪ್ಲೈ ಆಗುವಂಥದ್ದು. ನಿಮಗೆ ಗಂಡ ಹೆಂಡತಿ ಅದಿಬ್ಬರಿಗೂ ಅಪ್ಲೈ ಆಗುವಂಥದ್ದು. ಚೆನ್ನಾಗಿರುತ್ತೀರಿ, ಅನ್ಯೋನ್ಯವಾಗಿ. ಯಾರೋ ಒಬ್ಬರು ಪರಿಚಯ ಆಗ್ತಾರೆ, ಗಂಡನಿಗೆ ಇನ್ನೊಂದು ಸಂಬಂಧಕ್ಕೆ ಪ್ಲ್ಯಾನ್ ಮಾಡೋದಾಗಿರ್ಬೋದು, ಈ ಹೆಂಡತಿ ಆಗಿರ್ಬೋದು, ಯಾರೊಬ್ಬರು ಪರಿಚಯ ಆಗ್ತಾರೆ, ಇನ್ನೊಂದು ಸಂಬಂಧಕ್ಕೆ ಪ್ಲ್ಯಾನ್ ಮಾಡೋದಿದೆಯಲ್ಲ, ದುರದೃಷ್ಟಕರ. ಇದು ಒಂದು ನೀವು ಮಾಡದೇ ಇದ್ದರೆ ನಿಮ್ಮಷ್ಟು ಅನುಬಂಧ ಸಂಬಂಧ ಇರುವ ದಂಪತಿಗಳಿಲ್ಲ, ಅಷ್ಟು ಚೆನ್ನಾಗಿರ್ತೀರಿ ಪ್ರೀತಿಯ ಬಂಧುಗಳೇ. ಯಾವುದೇ ಕಾರಣಕ್ಕೆ ಈ ಹಿಂದೆ ಏನೇನಾಗಿರ್ಬೋದು, ಈ ವರ್ಷ ಅಷ್ಟು ಚೆನ್ನಾಗಿರ್ತೀರಿ. ನಿಮ್ಮ ಮಾತಿನ ಮೂಲಕವೇ ಶತ್ರುಗಳನ್ನು ದೂರ ಮಾಡ್ತಾ ಬರ್ತೀರಿ. ನೀವೇನು ಜಗಳಕ್ಕೆ ಹೋಗ್ಬೇಕಾಗಲ್ಲ. ನೀವು ಒಂದು ಸಲ ಮಾತಾಡೋದು ಮುಗಿತು, ಶತ್ರುಗಳು ದೂರ ಸರದೆ ಬಿಡ್ತಾರೆ. ಅಂತ ಚೆನ್ನಾಗಿರ್ತದೆ ಜಾತಕ. ಆದರೆ ಲವ್ವಲ್ಲಿ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ವಾಹನದಿಂದಲೂ ಕೂಡ ಅಪಘಾತವಾಗುವ ಸಂಭವ ಇರುತ್ತೆ, ಎಚ್ಚರಿಕೆ ವಹಿಸಬೇಕು. ಇನ್ನು ಎರಡನೇ ಮನೆಗೆ ಬಹಳ ಧನಸ್ಥಾನದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂತಹ ಯೋಗ ಇದೆ. ನಿಮಗೆ ಯೋಗ ಇದೆ ಈ ವರ್ಷ. ಇದೇ ಸಾಕು ನಿಮಗೆ. ಈ ಪರಾಭವನ ಸಂವತ್ಸರದಲ್ಲಿ ಬೇಕಾದಷ್ಟು, ಅಂದರೆ ನಿಮಗೇನು ಬೇಕಾಗಿರ್ತದೆ ಈ ಒಂದು ಒಡವೆ, ವಸ್ತ್ರ, ಆಭರಣ, ಮನೆ, ಸೈಟ್ ಇವೆಲ್ಲ ಮಾಡ್ಕೊಳ್ತೀರಿ. ಆದರೆ ನಾನು ಅದೇ ಹೇಳಿದ್ದು, ಇವೆಲ್ಲವೂ ಇದೆ, ನೆಮ್ಮದಿಗೆ ಭಂಗವಾದೀತು. ನೀವು ಈ ತಪ್ಪು ಮಾಡಿರೋದು ನಿಮ್ಮ ಮನೆಯವರಿಗೆ ಗೊತ್ತಾದರೆ, ನಿಮ್ಮ ಮನೆ ಆತನಿಗೆ ನೀವು ಮಾಡಿ ತಪ್ಪು ಗೊತ್ತಾದರೆ ಬಹುಶಃ ನೆಮ್ಮದಿ ಕೆಡ್ತು. ಎಷ್ಟೋ ಚೆನ್ನಾಗಿದ್ದದ್ದು ಐಷಾರಾಮದ್ದಾಗಿರ್ಬೋದು, ನೀವೇನೇನು ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿದೆ, ಆದರೆ ಇದೊಂದು ಮಾತ್ರ ಮುಖಭಂಗವಾದೀತು, ಎಚ್ಚರ ಅಂತ ಹೇಳ್ತಾನೆ. ಆಮೇಲೆ ಅನುಷ್ಠಾನ ಅಪ್ಪಿತಪ್ಪಿಯೂ ಕೂಡ ಬಿಡು, ಅದು ಮಾಡಿದೆ ಇದು ಮಾಡಿದೆ ಅಂತ ಹಿಂದೆಂದೋ ಮಾಡಿದ್ದನ್ನು ನೀವು ಹೊಗಳ್ಕೊಂಡೇ ಕೂತ್ಕೋಬೇಡಿ. ನಿಮ್ಮ ಜೀವಮಾನ ಮಾಡ್ತಾ ಹೋಗಿ. ಗಾಯತ್ರಿ ಮಂತ್ರವನ್ನು ಹೆಚ್ಚಿಗೆ ಹೇಳ್ತಾ ಬನ್ನಿ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. ಇದನ್ನು ಎಷ್ಟು ಹೇಳುತ್ತೀರೋ ಅಷ್ಟು ನಿಮಗೆ ಈ ಏನದು ಕಾಂಪೌಂಡ್ ಅಂತಾರಲ್ಲ, ಮನೆ ಕಾಂಪೌಂಡ್ ಹಾಕ್ಕೊಳ್ಳೋದು, ನಮ್ಮ ಹೊಲಕ್ಕೆ ಬೇಲಿ ಹಾಕ್ಕೊಳ್ಳೋದು, ನಮ್ಮ ಮನಸ್ಸಿಗೆ ಬೇಲೆ ಇದೆ, ನಮ್ಮ ಒಂದು ದೇಹಕ್ಕೆ ಬೇಲೆ ಇದು. ಹಾಗಾಗಿ ವಜ್ರ ಕವಚವಾಗಿ ಮಾರ್ಪಟ್ಟಿತ್ತು, ಒಂದು ಹೌರ ಆಗಿರ್ತಕ್ಕಂಥದ್ದು ನಿಮಗೆ ರಕ್ಷಣಾತ್ಮಕ ಕವಚವಾಗಿರುತ್ತೆ ಕುಂಭರಾಶಿಯವರಿಗೆ. ಅದು ಯಾವುದೇ ವಿಷಯಕ್ಕಾಗಿರಬಹುದು. ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರ ವಿಶ್ವಕ್ಕೆ ಕೊಟ್ಟಿರುವ ವಿಶ್ವಶಕ್ತಿಯ ಜೀವಚೈತನ್ಯ, ಜೀವಾತ್ಮ, ಪರಮಾತ್ಮ, ಆತ್ಮ ಎಲ್ಲ ಇರೋದು ಈ ಮಂತ್ರದಲ್ಲೇ. ಅದಕ್ಕಾಗಿ ಈ ಮಂತ್ರವನ್ನು ಹೆಚ್ಚಿಗೆ ಬಳಸ್ತಾ ಬನ್ನಿ. ನನ್ನ ಪ್ರೀತಿಯ ಕುಂಭರಾಶಿಯ ಬಂಧುಗಳೇ, ಆಗ್ತಕ್ಕಂಥ ಅವಘಡಗಳಿಂದ ಹೊರಗೆ ಬರ್ತೀರಿ. ಇದೀಗ ಚಾರ್ಟ್ ಒಮ್ಮೆ ಗಮನಿಸೋಣ. ಆದಾಯ ಖರ್ಚು ಎಷ್ಟಿದೆ ಅಂತ ಕುಂಭರಾಶಿಯವರ ಚಾರ್ಟ್ ಒಮ್ಮೆ ನೋಡೋದಾದರೆ, ಆದಾಯ ಎಷ್ಟಿರಬಹುದು? ಕುಂಭರಾಶಿಯವರಿಗೆ ಆದಾಯ 2 ಇದೆ, ಖರ್ಚು 8 ಇದೆ, ಆರೋಗ್ಯ 6, ಅನಾರೋಗ್ಯ 4%, ರಾಜಪೂಜಾ 4%, ರಾಜಕೋಪ 2, ಸುಖ 6, ದುಃಖ 3. ಕುಂಭರಾಶಿಯವರಿಗೆ ಆದಾಯ ತೀರಾ ಕಡಿಮೆ ಇದೆ, ಖರ್ಚು ಜಾಸ್ತಿ ಇದೆ. ಪ್ಲ್ಯಾನ್ ಜಾಸ್ತಿ ಆಗ್ತಿರಲ್ಲ ನೀವು, ಅದು ಇದು ಇದು ಅದು ಅಂತ. ಒಟ್ಟಾರೆಯಾಗಿ ಮೊದಲಿಂದ ಮಾಡ್ಕೊಂಡು ಬಂದ ಅನುಷ್ಠಾನದ ಬಲವೋ ಏನೋ ಕೊಡುತ್ತಾ ಬರ್ತಾನೆ ದೇವರು. ಹೇಗೋ ಚೆನ್ನಾಗಿರ್ತೀರಿ. ಅದರ ತೊಡಕು ತೊಂದರೆಗೆ ಅವಕಾಶ ಕೊಡದೆ ಇರೋದ್ರಲ್ಲೇ ಬಹುಶಃ ನೀವು ಖುಷಿಯಾಗಿ ಸಂತೋಷ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಸಾಲ ಅಂತ ಹೋಗೋದು ಸಮಂಜಸವಲ್ಲ. ಆ ಸಾಲ ಮಾಡಿದ್ರೆ ನನ್ನ ಕೈಲಿ ತೀರಿಸ್ಲಿಕ್ಕಾಗತ್ತೆ ಅನ್ನೋದನ್ನು ಕೂಡ ಒಮ್ಮೆ ಯೋಚನೆ ಮಾಡ್ತಾ ನೀವು ಮುಂದುವರಿಯೋದಾದರೆ ಸಕ್ಸಸ್ಸನ್ನು ನಿಮ್ಮ ವಶ ಮಾಡಿಕೊಳ್ಳಿ.
ಖಂಡಿತ ಗುರುಗಳೇ. ಕುಂಭರಾಶಿಯವರು ವಾಹನದಿಂದ ಆಗಿರ್ಬೋದು, ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ರೆ ಅದರಲ್ಲೂ ಹುಷಾರಾಗಿರ್ಬೇಕು. ದಂಪತಿಗಳಲ್ಲಿ ಥರ್ಡ್ ಪರ್ಸನ್ ಇಂದ ಕೂಡ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಇನ್ನು ನೆಮ್ಮದಿ ಭಂಗ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವು ಯಾವು ಕೂಡ ಆಗಬಾರ್ದು ಅಂತಂದ್ರೆ ಗಾಯತ್ರಿ ಮಂತ್ರದ ಪಠನೆಯನ್ನ ಹೇಗೆ ಮಾಡಬೇಕು ಕುಂಭರಾಶಿಯವರು ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ. ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ.